ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಸಂಸ್ಥೆಯ ವಾರ್ಷಿಕೋತ್ಸವ ಅಂದರೆ ಕೇವಲ ಹಬ್ಬವಲ್ಲ, ಇದು ನಮ್ಮ ಸಾಧನೆಗಳನ್ನು ಕನಸುಗಳನ್ನ ಮುಂದಿನ ಚಿಂತನೆಗಳನ್ನು ಹಂಚಿಕೊಳ್ಳತಕ್ಕಂತಹ ಹಸಿರು ಧರ್ಮವಾಗಿದೆ. ಇದರ ಉದ್ದೇಶ ಪ್ಲಾಸ್ಟಿಕ್ ಮತ್ತು ಪೆಟ್ರೋಕೆಮಿಕಲ್ ತಂತ್ರಜ್ಞಾನ ಕ್ಷೇತ್ರದಲ್ಲಿ ತಾಂತ್ರಿಕ ನೈಪುಣ್ಯತೆಯನ್ನು ಉತ್ತೇಜಿಸಲು ಮತ್ತು ಹೊಸ ತಂತ್ರಜ್ಞಾನ ಅಭಿವೃದ್ಧಿಪಡಿಸಲಾಗಿದೆ. ಮುಂದೆ ಸಂಸ್ಥೆ ಉದ್ದೇಶವನ್ನು ಯಶಸ್ವಿಯಾಗಿ ಕಾರ್ಯಗತಗೊಳಿಸ್ತಾ ಇದೆ. ಹಾಗೆ ವಿದ್ಯಾರ್ಥಿಗಳ ಕನಸುಗಳನ್ನು ಸಾಕಾರಗೊಳಿಸ್ತಾ ಇದೆ. 1991ರಿಂದ ಇಲ್ಲಿಯವರೆಗೆ ಹಲವಾರು ವಿದ್ಯಾರ್ಥಿಗಳು ಇಲ್ಲಿ ತರಬೇತಿಯನ್ನು ಪಡೆದುಕೊಂಡಿದ್ದು ನೂರಾರು ಜನರು ಒಂದು ಉದ್ಯಮಿಗಳಾಗಿದ್ದಾರೆ. ಮತ್ತೆ ಉದ್ಯೋಗ ಮಾಡುವಂಥ ಪರಿಕಲ್ಪನೆಯೊಂದಿಗೆ ಉದ್ಯೋಗ ಮುಂದೆ ಕೆಲವು ಹಲವಾರು ವಿದ್ಯಾರ್ಥಿಗಳು ಬಹುರಾಷ್ಟ್ರೀಯ ಕಂಪನಿಗಳಲ್ಲಿ ದೇಶ ವಿದೇಶಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಹೆಮ್ಮೆ ವಿಚಾರ. ನಮ್ಮ ಈ ಸಿಪೇಟ್ ಸಂಸ್ಥೆ ನಮ್ಮ ದೇಶದ ಆಧುನಿಕ ತಾಂತ್ರಿಕ ಪ್ರಗತಿಯ ಸಹಯೋಗಿಯಾಗಿದೆ. ಮತ್ತೆ ಕರ್ನಾಟಕದ ಸಿಪೇಟ್ ವಿಚಾರಗಳಿದ್ದಾರೆ. ಅಲ್ಪಾವಧಿ ತರಬೇತಿಗಳನ್ನು ನೀಡುವುದರ ಮೂಲಕ ಹಲವಾರು ಯುವತಿಯರಿಗೆ ನಿರುದ್ಯೋಗವನ್ನು ನಿವಾರಣೆ ಮಾಡುವಂತಹ ಕೆಲಸದಲ್ಲಿ ಸಿಪೇಟ್ ಮುಂಚೂಣಿಯಲ್ಲಿ ಇರುವಂತಹ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸಿಪೇಟ್ ಸಂಸ್ಥೆಯ ಒಂದು ವಿಶೇಷ ಏನಂತಂದ್ರೆ ಬರೀ ಕೇವಲ ಪ್ರಾಯೋಗಿಕ ತರಬೇತಿಗಳು ನೀಡುವುದಲ್ಲದೆ ನಮ್ಮ ಬದುಕಿನಲ್ಲಿ ಬರ್ತಕ್ಕಂತಹ ಕಷ್ಟಗಳನ್ನು ಯಾವ ರೀತಿ ಒಂದು ಸವಾಲುಗಳನ್ನು ಮಾಡಲು ಒಂದು ತಯಾರಿಯನ್ನು ಸಹ ಇಲ್ಲಿನ ಸಂಸ್ಥೆ ಮಾಡ್ತಾ ಇದೆ. ಮತ್ತೆ ಪ್ಲಾಸ್ಟಿಕ್ ಸಂಶೋಧನೆ ಮತ್ತು ಉತ್ಪಾದನೆಗಳಲ್ಲಿ ವಿದ್ಯಾರ್ಥಿಗಳಿಗೆ ಪ್ರಾಯೋಗಿಕ ತರಬೇತಿ ನೀಡುವುದಲ್ಲದೆ ಈ ಸಂಸ್ಥೆ ತಾಂತ್ರಿಕ ಕ್ಷೇತ್ರದ ಹೊಸ ತಂತ್ರಜ್ಞಾನವನ್ನು ರೂಪಿಸುವಂತಹ ಒಂದು ಪೀಳಿಗೆಯನ್ನ ಬೆಳೆಸ್ತಾ ಇದೆ. ಇಂದಿನ ವಾರ್ಷಿಕೋತ್ಸವವು ಕೇವಲ ಸಾಧನೆಗಳನ್ನು ಆಚರಿಸುವ ಕಾರ್ಯಕ್ರಮವಲ್ಲ, ಅದು ಪ್ರತಿಯೊಬ್ಬರ ಪ್ರಯತ್ನವನ್ನು ಗುರುತಿಸುವಂತಹ ಮತ್ತು ಪ್ರೇರೇಪಿಸುವಂತಹ ಒಂದು ಅವಕಾಶವಾಗಿದೆ. ಸ್ನೇಹಿತರೆ, ಜೀವನದಲ್ಲಿ ಸಾಧನೆ ಮಾಡಲು ಕಠಿಣ ಪರಿಶ್ರಮ ಮತ್ತು ಶ್ರದ್ಧೆ ಅಗತ್ಯವಾಗಿದೆ. ಸಿಪೇಟ್ ಕಾಲೇಜಿಂದ ಪಡೆದಂತಹ ನೈಪುಣ್ಯತೆ ಒಂದು ಜ್ಞಾನ ನಮ್ಮ ಕನಸುಗಳನ್ನು ನನಸು ಮಾಡಲು ನಾವು ಪಡೆದುಕೊಂಡಂತಹ ಒಂದು ಜ್ಞಾನವನ್ನು ಬಳಸಿಕೊಂಡು ನಮ್ಮ ಕನಸುಗಳನ್ನು ನನಸು ಮಾಡಲು ನಾವೆಲ್ಲರೂ ಸಿದ್ಧರಾಗೋಣ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ಕೊನೆಯದಾಗಿ ಒಂದು ಮಾತು, ನಮ್ಮ ವೃತ್ತಿ ಜೀವನವನ್ನು ಸುಂದರವಾಗಿಸಲು ಇಲ್ಲಿನ ಎಲ್ಲ ಶಿಕ್ಷಕರು, ಎಲ್ಲ ಪ್ರಾಂಶುಪಾಲಕರು ಇಟ್ಟು ಎಲ್ಲರೂ ಸಹ ಒಂದು ಮಾರ್ಗದರ್ಶನ ನೀಡ್ತಾ ಇದ್ದಾರೆ. ಅವರ ಒಂದು ಮಾರ್ಗದರ್ಶನಕ್ಕೆ ನನ್ನ ಒಂದು ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಸ್ನೇಹಿತರೆ, ಒಂದು ಅನುಭವವೇ ನಮ್ಮ ಶಕ್ತಿ, ಅಭ್ಯಾಸಕ್ಕೆ ನಮ್ಮ ಆದಿ. ಸಿಪೇಟ್ ನಮ್ಮ ಭವಿಷ್ಯದ ಸ್ಥಳ ಎನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ಕಳೆದ 2 ವರ್ಷಗಳಿಂದ ಏನಾಗುತ್ತೆ ಅಂತಂದ್ರೆ ಒಂದು ಶಿಸ್ತು. ಸಿಪೇಟ್ ಮೈಸೂರಿಗೆ ಬಂದ ಸಂದರ್ಭದಲ್ಲಿ ಪಿಯುಸಿ ಶಿಕ್ಷಣಕ್ಕೆ ಬಂದಿದ್ದು, ಅದು ಒಂದು SLC ಆದ್ಮೇಲೆ ಬರಬೇಕಾಗಿದ್ದಾರೆ. ಪಿಯುಸಿ ನಂತರ ಬಂದೆ ನಾನು. 2 ವರ್ಷ ಏನಾಗುತ್ತೆ ಶಿಸ್ತು ಮತ್ತೆ ಎಷ್ಟೇ ಜನ ಇದ್ರು ಮಾತನಾಡುವಂತ ಒಂದು ಶಕ್ತಿಯನ್ನ ಸಿಪೇಟ್ ನನಗೆ ನೀಡಿದೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಿಮ್ಮೆಲ್ಲರ ಸಹಕಾರ, ಪ್ರೋತ್ಸಾಹ ಸೇರಿದೆ ಮತ್ತು ಮಾತನ್ನು ಹೇಳ್ತಾ ನನ್ನ 2 ಮಾತನ್ನು ನನ್ನ ಮಾತನ್ನು ನಾನು ಜೈ ಕರ್ನಾಟಕ, ಜೈ ಭಾರತ್, ಜೈ ಸಿಪೇಟ್. ನಮಸ್ಕಾರ.